ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಎಮೈಲ್ ಡರ್ಖೀಮನ ಮತ್ತೊಂದು ಕಾಣಿಕೆ, ಮತ್ತೊಂದು ಸಿದ್ಧಾಂತ ಶ್ರಮ ವಿಭಜನೆಯನ್ನು ಕುರಿತು ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಡರ್ಖೀಮನ ಶ್ರಮ ವಿಭಜನೆಯ ಸಿದ್ಧಾಂತ, ಥಿಯರಿ ಆಫ್ ಡಿವಿಷನ್ ಆಫ್ ಲೇಬರ್ ಅಂತ. ಎಮೈಲ್ ಡರ್ಖೀಮನ ಕೃತಿಗಳಲ್ಲಿ 1893ರಲ್ಲಿ ಪ್ರಕಟವಾದಂತಹ ಶ್ರಮ ವಿಭಜನೆ ತುಂಬಾ ಮಹತ್ವದ ಗ್ರಂಥವಾಗಿದೆ. ಯಾಕೆ ಅಂತಂದ್ರೆ ಈ ಒಂದು ಗ್ರಂಥದ ರಚನೆಗಾಗಿಯೇ ಅವನು ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡಿದ್ದಾನೆ. PhD ಪದವಿ ಸಿಕ್ಕಿದೆ ಅವನಿಗೆ. ಶ್ರಮ ವಿಭಜನೆ ಅನ್ನೋ ಪ್ರಬಂಧವನ್ನ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡ. ಮುಂದೆ ಅದನ್ನೇ ಒಂದು ಗ್ರಂಥದ ರೂಪದಲ್ಲಿ 1893ರಲ್ಲಿ ಪ್ರಕಟಿಸಿದಾನೆ ಎಮೈಲ್ ಡರ್ಖೀಮ್. ಶ್ರಮ ವಿಭಜನೆಯ ಬಗ್ಗೆ ಅಧ್ಯಯನ ಮಾಡಿದಂತಹ ಸಮಾಜಶಾಸ್ತ್ರಜ್ಞರಲ್ಲಿ ಡರ್ಖೀಮನೇ ಪ್ರಪ್ರಥಮನು. ಯಾಕೆ ಅಂದರೆ JS ಮಿಲ್, ಜಾನ್ ಸ್ಟ್ರಾಟ್ ಮಿಲ್, ಹರ್ಬರ್ಟ್ ಸ್ಪೆನ್ಸರ್ ಮೊದಲಾದವರು ಶ್ರಮ ವಿಭಜನೆಯ ಬಗ್ಗೆ ಆಲೋಚನೆ ಮಾಡಿದ್ದಾರೆ. ಆದರೂ ಕೂಡ ಅವರು ಅದನ್ನು ಒಂದು ಸಿದ್ಧಾಂತದ ರೂಪದಲ್ಲಿ ಎಲ್ಲೂ ಕೂಡ ಮಂಡಿಸಲಿಲ್ಲ. ಶ್ರಮ ವಿಭಜನೆಯ ಬಗ್ಗೆ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ ಮಂಡಿಸಿದವರಲ್ಲಿ ಡರ್ಖೀಮನೇ ಮೊದಲಿಗ. ಡರ್ಖೀಮನ ಪ್ರಕಾರ ಶ್ರಮ ವಿಭಜನೆಯು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ವಿಕಾಸದ ಮಹತ್ವದ ಅಂಶ. ಅಂದರೆ ಸಮಾಜದಲ್ಲಿ ಬದಲಾವಣೆಗಳು ಉಂಟಾಗಬೇಕು, ಪರಿವರ್ತನೆಗಳಾಗಬೇಕು, ಪಾಸಿಟಿವ್ ಚೇಂಜಸ್, ಧನಾತ್ಮಕ ಬದಲಾವಣೆಗಳಾಗಬೇಕು ಅಂದರೆ ಶ್ರಮ ವಿಭಜನೆ ಮಹತ್ವದ ಅಂಶವಾಗಿ ಕಾರ್ಯ ಮಾಡುತ್ತೆ. ಜೊತೆಗೆ ಸಾಮಾಜಿಕ ವಿಕಾಸದಲ್ಲಿ ಅಂದರೆ ಪ್ರಗತಿಯಾಗಬೇಕು, ಸಮಾಜ ಅಭಿವೃದ್ಧಿ ಆಗಬೇಕು ಅಂದರೆ ಶ್ರಮ ವಿಭಜನೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ, ಮಹತ್ವದ ಅಂಶವಾಗಿ ಕಾರ್ಯನಿರ್ವಹಿಸ್ತದೆ ಅಂತ. ಹೀಗಾಗಿ ಶ್ರಮ ವಿಭಜನೆಯು ಮಾನವ ಸಮಾಜದ ಹುಟ್ಟಿನಿಂದಲೇ ಅಸ್ತಿತ್ವದಲ್ಲಿದೆ. ಈ ಶ್ರಮ ವಿಭಜನೆ ಈಗ ಬಂದದ್ದಲ್ಲ. ಮಾನವ ಸಮಾಜ ಎಂದು ಉಗಮವಾಗಿದೆಯೋ ಅಂದಿನಿಂದಲೇ ಶ್ರಮ ವಿಭಜನೆ ಇದೆ. ಶ್ರಮ ವಿಭಜನೆ ಅಂದರೆ ಕೆಲಸಗಳನ್ನು ಹಂಚಿಕೊಂಡು ಮಾಡುವಂತಹ ವ್ಯವಸ್ಥೆ. ಈ ವ್ಯವಸ್ಥೆ ಮಾನವನ ಉಗಮದಿಂದಲೂ ಕೂಡ ನಮ್ಮ ಸಮಾಜದಲ್ಲಿ ಅಸ್ತಿತ್ವದಲ್ಲಿದೆ. ಸಮಾಜ ಸಂಕೀರ್ಣವಾಗ್ತಾ ನಡೆದಂತೆ ಶ್ರಮ ವಿಭಜನೆಯೂ ಕೂಡ ಸಂಕೀರ್ಣವಾಗಿದೆ. ಅಲ್ಲದೆ ಸಮಾಜ ಸಂಕೀರ್ಣವಾದಂತೆ ಕಾರ್ಯ ನೈಪುಣ್ಯತೆ ಮತ್ತು ಶ್ರಮ ವಿಭಜನೆಗಳ ಅವಶ್ಯಕತೆ ಹೆಚ್ಚಾಯಿತು. ಮೊದಲಿನ ಕಾಲದಲ್ಲಿ, ಪ್ರಾಚೀನ ಕಾಲದಿಂದಲೂ ಶ್ರಮ ವಿಭಜನೆ ಅಸ್ತಿತ್ವದಲ್ಲಿದೆ. ಆದರೆ ಮೊದಲಿನ ಕಾಲದಲ್ಲಿ ಶ್ರಮ ವಿಭಜನೆ ಅಷ್ಟೇನು ಸಂಕೀರ್ಣವಾಗಿಲ್ಲ, ಸರಳವಾಗಿತ್ತು. ಆದರೆ ಕಾಲ ಬದಲಾದ ಹಾಗೆ, ಸಮಾಜ ಸಂಕೀರ್ಣವಾದ ಹಾಗೆ ಶ್ರಮ ವಿಭಜನೆಯೂ ಸಂಕೀರ್ಣವಾಗಿದೆ. ಜೊತೆಗೆ ಕಾರ್ಯ ನೈಪುಣ್ಯತೆಗೆ ಹೆಚ್ಚು ಮಹತ್ವ ಬಂದಿದೆ. ಕಾರ್ಯ ವಿಶೇಷತೆ ಅಂತ ಕರಿತೇವೆ, ಸ್ಪೆಷಲೈಸೇಷನ್ ಆಫ್ ವರ್ಕ್ ಅಂತ. ಎಲ್ರಿಗೂ ಗೊತ್ತಿದೆ, ಇವಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷ ತಜ್ಞರು ಅಂತ ಇರ್ತಾರೆ, ಸ್ಪೆಷಲಿಸ್ಟ್ಸ್ ಅಂತ ಕರಿತೇವೆ. ಕಾರ್ಯ ವಿಶೇಷತೆ ಅಂದ್ರೇನು? ಒಂದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಆ ಕ್ಷೇತ್ರದಲ್ಲಿ ಪರಿಣಿತಿಯನ್ನ ಸಾಧಿಸೋದಕ್ಕೆ ಕಾರ್ಯ ವಿಶೇಷತೆ ಅಥವಾ ಕಾರ್ಯ ನೈಪುಣ್ಯತೆ ಅಂತ ಕರಿತೀವಿ. ಆ ಕಾರ್ಯ ನೈಪುಣ್ಯತೆ ಇಂದಿನ ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಬನ್ನಿ ಈಗ ಶ್ರಮ ವಿಭಜನೆ ಅಂದ್ರೆ ಏನು ಅಂತ ನಿರ್ದಿಷ್ಟವಾಗಿ ತಿಳ್ಕೊಳ್ಳೋಣ. ಶ್ರಮ ವಿಭಜನೆ ಅಂದ್ರೆ ಒಂದು ಕೆಲಸ ಅಥವಾ ಶ್ರಮವನ್ನ ಹಲವು ವಿಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ವಿಭಾಗವನ್ನ ಅಥವಾ ಭಾಗವನ್ನ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿಗೆ ಹಂಚಿಕೊಡೋದಕ್ಕೆ, ಒಪ್ಪಿಸೋದಕ್ಕೆ ಶ್ರಮ ವಿಭಜನೆ ಅಂತ ಕರೀತೇವೆ. ಇಲ್ಲಿ ಎರಡು ಪದಗಳಿದೆ, ಶ್ರಮ ಮತ್ತು ವಿಭಜನೆ. ಶ್ರಮ ಅಂದ್ರೆ ಕೆಲಸ, ವಿಭಜನೆ ಮಾಡೋದು ಅಂದ್ರೆ ವಿಭಾಗಿಸೋದು ಅಂತ ಅರ್ಥ. ಒಂದು ಕೆಲಸವನ್ನೇ ಹಲವಾರು ವಿಭಾಗಗಳಲ್ಲಿ ಹಂಚಿಕೆ ಮಾಡಿ ಅವುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಅಥವಾ ಒಂದು ಗುಂಪಿಗೆ ಹಂಚಿಕೊಡೋದಕ್ಕೆ ಶ್ರಮ ವಿಭಜನೆ ಅಂತಾರೆ. ಅಂದ್ರೆ ಹಂಚಿಕೊಂಡು ಕೆಲಸವನ್ನ ಮಾಡೋದು ಅಂತ ಅರ್ಥ. ಶ್ರಮ ವಿಭಜನೆಯು ಸಮಾಜದ ಮೂಲಭೂತ ಅವಶ್ಯಕತೆಯಾಗಿದೆ. ಹೀಗಾಗಿ ಇದೊಂದು ಸಾರ್ವತ್ರಿಕ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾನೆ ಡರ್ಖೀಮ್. ಸಾರ್ವತ್ರಿಕವಾದದ್ದು ಅಂದ್ರೆ ಏನು? ಸರ್ವವ್ಯಾಪಿಯಾದದ್ದು, ಎಲ್ಲಾ ಕಡೆಗೂ ಇರುವಂಥದ್ದು ಅಂತ ಅರ್ಥ. ಅಂದ್ರೆ ಎಲ್ಲ ಕಾಲ, ಎಲ್ಲ ದೇಶ ಮತ್ತು ಎಲ್ಲ ಪ್ರಕಾರದ ಸಮುದಾಯಗಳಲ್ಲಿ ಒಂದಿಲ್ಲ ಒಂದು ರೂಪದಲ್ಲಿ ಶ್ರಮ ವಿಭಜನೆ ಅಸ್ತಿತ್ವದಲ್ಲಿರುತ್ತೆ. ಸರಳ ರೂಪದಲ್ಲೇ ಇರ್ಬೋದು, ಸಂಕೀರ್ಣ ರೂಪದಲ್ಲೇ ಇರ್ಬೋದು, ಒಟ್ಟಿನಲ್ಲಿ ಎಲ್ಲ ಕಡೆಗೂ ಶ್ರಮ ವಿಭಜನೆ ಅಸ್ತಿತ್ವದಲ್ಲಿರುತ್ತೆ. ಪ್ರಾಚೀನ ಕಾಲದ ಸಮಾಜದಿಂದ ಹಿಡಿದು ಇಂದಿನ ಆಧುನಿಕ ನಾಗರಿಕ ಸಮಾಜದವರೆಗೂ
ಸಮಾಜದಲ್ಲಿ ಕಂಡುಬರುವ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಬದಲಾವಣೆಗಳಿಗೆ ಶ್ರಮ ವಿಭಜನೆ ಮತ್ತು ಕಾರ್ಯ ನೈಪುಣ್ಯತೆಗಳೇ ಪ್ರಮುಖವಾದವುಗಳೆಂದು ಡರ್ಕೀಮ್ ಅಭಿಪ್ರಾಯಪಡ್ತಾನೆ. ಆಗ್ಲೇನೆ ಹೇಳಿದೆ ನಾನು, ಸಮಾಜದಲ್ಲಿ ಏನೇ ಸಾಮಾಜಿಕ ಬದಲಾವಣೆಗಳಾದರೂ, ಸಾಮಾಜಿಕ ವಿಕಾಸವಾದರೂ ಕೂಡ ಅದಕ್ಕೆ ಶ್ರಮ ವಿಭಜನೆಯೇ ಕಾರಣ ಅಂತ. ಎಲ್ಲಾ ಕ್ಷೇತ್ರಗಳಲ್ಲಿ ಆಗುವಂತಹ ಪರಿವರ್ತನೆಗಳಿಗೆ ಶ್ರಮ ವಿಭಜನೆಗಳೇ ಪ್ರಮುಖ ಕಾರಣ. ಯಾಕೆ ಅಂದ್ರೆ ಕಾರ್ಯ ನೈಪುಣ್ಯತೆಯನ್ನ ಪಡೆದ ಹಾಗೆ, ಜನ ಪರಿಣಿತಿಯನ್ನ ಹೊಂದಿದ ಹಾಗೆ ಹೆಚ್ಚು ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡ್ತಾರೆ, ಆಸಕ್ತಿಯಿಂದ ಕೆಲಸ ಮಾಡ್ತಾರೆ, ಸ್ವಾಭಾವಿಕವಾಗಿಯೇ ಸಮಾಜ ಅಭಿವೃದ್ಧಿಯಾಗುತ್ತೆ. ಡರ್ಕೀಮನ ಪ್ರಕಾರ ಮಾನವರು ತಮ್ಮ ಅವಶ್ಯಕತೆಗಳನ್ನ ಮತ್ತು ಅಪೇಕ್ಷೆಗಳನ್ನ ಈಡೇರಿಸಿಕೊಳ್ಳಲು ಇತರರೊಡನೆ ಮಾಡಿಕೊಳ್ಳುವ ಸಾಮಾಜಿಕ ಒಪ್ಪಂದದ ಪರಿಣಾಮವೇ ಶ್ರಮ ವಿಭಜನೆ. ಅಂದ್ರೆ ಮಾನವರು ತಮ್ಮ ಎಲ್ಲಾ ಬೇಡಿಕೆಗಳನ್ನ ತಾವೇ ಈಡೇರಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನಾವೆಲ್ಲ ಪರಾವಲಂಬಿಗಳು. ನಮ್ಮ ಅವಶ್ಯಕತೆಗಳನ್ನ, ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಬೇಕು ಅಂದ್ರೆ ಇನ್ನೊಬ್ಬರ ಮೇಲೆ ನಾವು ಅವಲಂಬಿಸಲೇಬೇಕು. ಹಾಗಾಗಿ ನಮ್ಮ ಅವಶ್ಯಕತೆಗಳನ್ನಾಗ್ಲಿ, ಅಪೇಕ್ಷೆ ಅಥವಾ ಬೇಡಿಕೆಗಳನ್ನಾಗ್ಲಿ ಈಡೇರಿಸಿಕೊಳ್ಳಿಕ್ಕೆ ನಾವು ಸಮಾಜದ ಇತರ ಸದಸ್ಯರೊಂದಿಗೆ ಏನು ಸಾಮಾಜಿಕ ಒಪ್ಪಂದವನ್ನ ಮಾಡ್ಕೊಳ್ತೇವೆ, ಅದರ ಒಂದು ಪರಿಣಾಮವೇ ಶ್ರಮ ವಿಭಜನೆ ಅಂತ ಕರೀತಾನೆ ಎಮೈಲ್ ಡರ್ಕೀಮ್. ಇವಾಗ ಶ್ರಮ ವಿಭಜನೆ ಮೊದಲು ಹೇಗಿತ್ತು, ಪ್ರಾಚೀನ ಕಾಲದಲ್ಲಿ ಹೇಗಿತ್ತೋ ಆಧುನಿಕ ಕಾಲದಲ್ಲಿ ಹೇಗಿದೆ, ಏನ್ ಬದಲಾವಣೆಗಳಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಪ್ರಾಚೀನ ಕಾಲದಲ್ಲಿ ಶ್ರಮ ವಿಭಜನೆ. ನಾನು ಆಗ್ಲೇನೆ ಹೇಳಿದೆ ನಿಮ್ಗೆ, ಸಮಾಜದ ಉಗಮದಿಂದಲೂ ಕೂಡ ಶ್ರಮ ವಿಭಜನೆ ಅಸ್ತಿತ್ವದಲ್ಲಿದೆ ಅಂತ. ಅಂದ್ರೆ ಯಾವತ್ತೂ ಮಾನವ ಸಮಾಜ ಹುಟ್ಟಿಕೊಂಡಿದೆಯೋ ಅಂದಿನಿಂದಲೇ ಈ ಶ್ರಮ ವಿಭಜನೆ ಅನ್ನೋದು ಅಸ್ತಿತ್ವದಲ್ಲಿ ಬಂದಿದೆ ಅಂತ. ಆಗ ಲಿಂಗ ಆಧಾರಿತ ಶ್ರಮ ವಿಭಜನೆ ಇತ್ತು. ಅಂದ್ರೆ ಕೆಲಸಗಳು ಸ್ತ್ರೀ ಪುರುಷರ ನಡುವೆ ವಿಭಜಿಸಲ್ಪಡ್ತಾ ಇತ್ತು. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಶ್ರಮ ವಿಭಜನೆ ತುಂಬಾ ಸರಳವಾಗಿತ್ತು, ಲಿಂಗ ಆಧಾರಿತವಾಗಿತ್ತು. ಲಿಂಗಗಳನ್ನ ಆಧರಿಸಿದ ಶ್ರಮ ವಿಭಜನೆ ಇತ್ತು. ಅಂದ್ರೆ ಕೆಲಸವನ್ನ ಸ್ತ್ರೀ ಪುರುಷರು ಅವರವರ ಯೋಗ್ಯತೆಗನುಸಾರವಾಗಿ ಹಂಚಿಕೊಂಡು ಮಾಡ್ತಾ ಇದ್ರು. ಈಗ ಉದಾಹರಣೆಗೆ, ಪುರುಷರು ಬೇಟೆಯಾಡಿ ಆಹಾರ ತರುವ ಕೆಲಸವನ್ನ ವಹಿಸಿಕೊಂಡ್ರೆ, ಅಂದ್ರೆ ಮನೆಯ ಹೊರಗಡೆ ಹೋಗಿ ದುಡಿದು ತರುವ ಕೆಲಸ ಪುರುಷರದಾದ್ರೆ, ಸ್ತ್ರೀಯರು ಮನೆಯ ಒಳಗಡೆಯೇ ಇದ್ದು ಕೆಲಸಗಳನ್ನ ನೋಡ್ಕೊಳ್ತಾ ಇದ್ರು. ಮನೆಯ ಒಂದು ರಕ್ಷಣೆ ಮಾಡೋದಾಗ್ಲಿ, ಮಕ್ಕಳ ಪಾಲನೆ ಪೋಷಣೆ ಆಗ್ಲಿ ಸ್ತ್ರೀಯರಿಗೆ ಸಂಬಂಧಿಸಿರ್ತಾ ಇತ್ತು. ಹೀಗೆ ಒಂದು ಒಪ್ಪಂದದ ಆಧಾರದ ಮೇಲೆ, ಒಪ್ಪಂದ ಅಂದ್ರೆ ಕರಾರು ಅಂತ ಹೇಳ್ತೇವೆ ನಾವು, ಒಂದು ಒಪ್ಪಂದದ ಆಧಾರದ ಮೇಲೆ ಹುಟ್ಟಿಕೊಂಡಂತಹ ಶ್ರಮ ವಿಭಜನೆಯು ಸಮಾಜ ಬೆಳೀತಾ ಹೋದಂತೆ ಔಪಚಾರಿಕ ಸ್ವರೂಪವನ್ನ ತಾಳಿತು. ಮೊದಲು ಕೇವಲ ಒಪ್ಪಂದದ ಮೇಲೆ ಸ್ತ್ರೀಯರು, ನೀವು ಹೆಣ್ಮಕ್ಳು ಈ ಕೆಲಸ ಮಾಡಿ, ಪುರುಷರು ಈ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ಒಪ್ಪಂದ ಮಾಡ್ಕೊಂಡು ಮಾಡ್ತಾ ಇದ್ರು. ಅದು ಮುಂದೆ ಸಮಾಜ ಸಂಕೀರ್ಣವಾದಂತೆ ಶ್ರಮ ವಿಭಜನೆಯೂ ಕೂಡ ಸಂಕೀರ್ಣವಾಗಿ ಬಿಟ್ಟಿದೆ. ಪ್ರಾಚೀನ ಸಾಂಪ್ರದಾಯಿಕ ಸಮಾಜದಲ್ಲಿ ಶ್ರಮ ವಿಭಜನೆ ಹೆಚ್ಚು ಸರಳವಾಗಿತ್ತು, ತುಂಬಾ ಸರಳ ಸ್ವರೂಪದಲ್ಲಿತ್ತು. ಅಲ್ಲಿ ಯಾವುದೇ ರೀತಿಯ ಕಾರ್ಯ ನೈಪುಣ್ಯತೆಗೆ ಅವಕಾಶ ಇರಲಿಲ್ಲ. ಕಾರ್ಯ ನೈಪುಣ್ಯತೆ ಅನ್ನೋದು ಇರಲೇ ಇಲ್ಲ. ಅಂದ್ರೆ ಕಾರ್ಯ ವಿಶೇಷತೆ ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಸಮಾಜದ ಜನರಲ್ಲಿ ಪ್ರಾಥಮಿಕ ಸಂಬಂಧಗಳಿಂದಾಗಿ ಐಕ್ಯತೆ ಹೆಚ್ಚಾಗಿತ್ತು. ಹೀಗಾಗಿ ಆಗ ಶ್ರಮ ವಿಭಜನೆಯೂ ಸರಳವಾಗಿತ್ತು. ಕಾರ್ಯ ವಿಶೇಷತೆ ಅಂದ್ರೆ ಒಂದೇ ಒಂದು ಕ್ಷೇತ್ರದಲ್ಲಿ ನೈಪುಣ್ಯತೆಯನ್ನ ಪಡೆಯೋದು ಅಂತ ಹೇಳಿದೆ. ಹಳೆಯ ಕಾಲದ ಸಮಾಜದಲ್ಲಿ, ಪ್ರಾಚೀನ ಕಾಲದಲ್ಲಿ ಕಾರ್ಯ ವಿಶೇಷತೆ ಏನೂ ಬೇಕಾಗಿರ್ಲಿಲ್ಲ. ಯಾಕೆಂದ್ರೆ ಅವರು ತಮ್ಮ ಎಲ್ಲಾ ಕೆಲಸಗಳನ್ನು ತಾವೇ ಪೂರೈಸಿಕೊಂಡ್ಬಿಡ್ತಾ ಇದ್ರು. ಹೀಗಾಗಿ ಅವರಿಗೆ ಬೇರೆಯವರ ಅವಶ್ಯಕತೆ ಇರಲಿಲ್ಲ. ಈಗ ಪ್ರಾಚೀನ ಕಾಲದಲ್ಲಿ ಹಾಗಿಲ್ಲ, ನಾವು ಬೇರೆಯವರ ಮೇಲೆ ಅವಲಂಬನೆ ಆಗ್ತಾ ಇದ್ದೇವೆ. ಇಲ್ಲಿ ಪ್ರಾಚೀನ ಕಾಲದಲ್ಲೇ ತಗೊಂಡ್ರೆ, ನಂತರದ ಹಂತದಲ್ಲಿ ಹಲವಾರು ಕುಟುಂಬಗಳು ಸೇರಿ ತಮ್ಮ ವೈವಿಧ್ಯಮಯವಾದ ಅವಶ್ಯಕತೆಗಳ ಪೂರೈಕೆಗಾಗಿ ಒಂದೆಡೆ ಸೇರಿ ಚಿಕ್ಕ ಸಮುದಾಯಗಳು ಜನ್ಮ ತಾಳಿದವು. ಮೊದಲು ಕುಟುಂಬಗಳಿದ್ವು, ಹಲವಾರು ಕುಟುಂಬಗಳು ಸೇರಿ ಒಂದೊಂದು ಸಮುದಾಯಗಳು ಆದವು. ಇದನ್ನ ಅಂತರ ಕುಟುಂಬಗಳ ಶ್ರಮ ವಿಭಜನೆ ಅಂತ ಕರೀತಾರೆ. ಅಂದ್ರೆ ಮೊದಲು ಶ್ರಮ ವಿಭಜನೆ ಕುಟುಂಬಗಳ ಒಳಗಡೆ ಮಾತ್ರ ಇತ್ತು, ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅಂತ. ಸ್ವಲ್ಪ ಬದಲಾವಣೆ ಆದ ಹಾಗೆ, ಸಮಾಜ ವಿಕಾಸವಾದ ಹಾಗೆ ಸಮುದಾಯಗಳು ಅಸ್ತಿತ್ವದಲ್ಲಿ ಬಂತು. ಹಾಗಾಗಿ ಸಮುದಾಯಗಳಲ್ಲಿ ಹಲವಾರು ಕುಟುಂಬಗಳು ಇರ್ತಾ ಇತ್ತು. ಪರಸ್ಪರ ಕುಟುಂಬಗಳು ಒಂದನ್ನೊಂದು ಅವಲಂಬಿಸಿ ಕಾರ್ಯ ಮಾಡ್ತಾ ಇದ್ವು. ಶ್ರಮ ವಿಭಜನೆಯನ್ನ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ವು, ಅದರ ಕೆಲಸವನ್ನ ಹಂಚಿಕೊಂಡು ಮಾಡ್ತಾ ಇದ್ವು ಅಂತ. ಸ್ವಲ್ಪ ಕಾಲ ಬದಲಾದ ಹಾಗೆ ಸಂಕೀರ್ಣತೆ ಕಾಣಿಸಿದ್ದನ್ನ ನೋಡಬಹುದು. ಇನ್ನು ಆಧುನಿಕ ಕಾಲಕ್ಕೆ ಬಂದ್ರೆ, ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಶ್ರಮ ವಿಭಜನೆ ಹೇಗಿದೆ ಅಂತಂದ್ರೆ,
ಸಮಾಜ ಸಂಕೀರ್ಣವಾಗ್ತಾ ಹೋದ ಹಾಗೆ ವಿಭಜನೆಯೂ ಸಂಕೀರ್ಣವಾಗಿದೆ. ಇಲ್ಲಿ ಸಂಕೀರ್ಣ ಅಂತ ಹೇಳುವುದಾದ್ರೆ, ಪ್ರಾಚೀನ ಕಾಲದಲ್ಲಿ ಜನರ ಬೇಡಿಕೆಗಳು ತುಂಬಾ ಸರಳವಾಗಿದ್ವು, ಮಿತವಾಗಿದ್ವು. ಅವರ ಮಿತವಾದ ಬೇಡಿಕೆಗಳನ್ನು ಅವರು ತಮ್ಮಲ್ಲಿಯೇ ಪೂರೈಸ್ಕೊಂಡು ಬಿಡ್ತಾ ಇದ್ರು. ಹಾಗಾಗಿ ಅವರಿಗೆ ಅತಿಯಾದ ಶ್ರಮ ವಿಭಜನೆಯ ಅವಶ್ಯಕತೆ ಇರಲಿಲ್ಲ. ಆಧುನಿಕ ಕಾಲದಲ್ಲಿ ಜನರ ಬೇಡಿಕೆಗಳು ಅಪರಿಮಿತ, ಜೊತೆಗೆ ವೈವಿಧ್ಯಮಯ, ವೆರೈಟಿ ಆಫ್ ನೀಡ್ಸ್ ಅಂತ ಹೇಳ್ತೇವೆ. ಸೊ ವೇರಿಡ್ ಪೀಪಲ್ ಹ್ಯಾವ್ ವೇರಿಡ್ ನೀಡ್ಸ್ ಇನ್ ಮಾಡರ್ನ್ ಕಾಂಪ್ಲೆಕ್ಸ್ ಸೊಸೈಟಿ. ಇಲ್ಲಿ ವೈವಿಧ್ಯಮಯವಾದ ಬೇಡಿಕೆಗಳಿರೋದ್ರಿಂದ ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ಖಂಡಿತವಾಗಿಯೂ ಕಾರ್ಯ ನೈಪುಣ್ಯತೆಯ ಅವಶ್ಯಕತೆ ಇದೆ. ನಗರ ಸಮುದಾಯಗಳಲ್ಲಿ ಶ್ರಮ ವಿಭಜನೆಯು ವೈವಿಧ್ಯಮಯವಾಗಿರುವುದಲ್ಲದೆ ಹೆಚ್ಚು ಸಂಕೀರ್ಣವಾಗಿರುತ್ತೆ. ಇಲ್ಲಿ ಶ್ರಮ ವಿಭಜನೆಯೊಂದಿಗೆ ಕಾರ್ಯ ನೈಪುಣ್ಯತೆಗೂ ಹೆಚ್ಚು ಮಹತ್ವ ಇದೆ. ನೋಡಿ, ಕಾರ್ಯ ವಿಶೇಷತೆ ಬೇಕೇ ಬೇಕು ಅಂತ. ಈಗ ಒಂದು ಉದಾಹರಣೆಯನ್ನು ತಗೊಳ್ಳೋದಾದ್ರೆ, ಹಳ್ಳಿಯ ಜನ ತಮ್ಮ ಮನೆಗಳನ್ನು ಕಟ್ಟಬೇಕು ಅಂತಂದ್ರೆ ಕುಟುಂಬದವರೇ ಕೂಡ್ಕೊಂಡು ಕಲ್ಲು ಮಣ್ಣುಗಳಿಂದ ಮನೆಯನ್ನ ನಿರ್ಮಿಸಿ ಸುಣ್ಣ ಬಣ್ಣ ಹೊಡೆದು ಆರಾಮಾಗಿ ಇದ್ಬಿಡ್ತಾರೆ. ಆದರೆ ನಗರವಾಸಿಗಳು ಹಾಗಲ್ಲ. ನಗರವಾಸಿಗಳು, ಆಧುನಿಕ ಸಮಾಜದ ಜನ ಮನೆಗಳನ್ನು ಕಟ್ಟಬೇಕು ಅಂದರೆ ಅಭಿಯಂತರರನ್ನೇ ಅವಲಂಬಿಸಬೇಕು, ಇಂಜಿನಿಯರ್ಗಳೇ ಬೇಕು ಅವರಿಗೆ. ಯಾಕೆ ಅಂದರೆ ಅವರ ಬೇಡಿಕೆ ತುಂಬಾ ವೈವಿಧ್ಯಮಯ, ಹೀಗೇ ಇರಬೇಕು, ಇದೇ ರೀತಿ ಡಿಸೈನ್ ಆಗಬೇಕು, ಆ ರೀತಿ ಬೇಡಿಕೆ ಇರೋದ್ರಿಂದ ಆ ಕ್ಷೇತ್ರದಲ್ಲಿ ನಿಪುಣರಾದ ಇಂಜಿನಿಯರ್ಗಳೇ ಬೇಕು ಮನೆ ಕಟ್ಟಲಿಕ್ಕೆ. ಹಾಗಾಗಿ ಇವಾಗ ಕಾರ್ಯ ನೈಪುಣ್ಯತೆಗೆ ಹೆಚ್ಚು ಮಹತ್ವ ಬಂದಿದೆ. ಆಧುನಿಕ ಸಮಾಜದ ಜನರ ಬೇಡಿಕೆಗಳು ವೈವಿಧ್ಯಮಯವಾಗಿವೆ. ಹಾಗಾಗಿ ಇಲ್ಲಿ ಪರಸ್ಪರ ಅವಲಂಬನೆ ಅನ್ನೋದು ಇವತ್ತು ಅವಶ್ಯಕ ಮತ್ತು ಅನಿವಾರ್ಯ. ಪರಸ್ಪರ ಅವಲಂಬನೆ ಇಲ್ಲದೆ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬೇಡಿಕೆಗಳನ್ನು ಪೂರೈಸಿಕೊಳ್ಳಲು ಬೇರೆ ಜನರ ಸೇವೆಗಳನ್ನು ಅವಲಂಬಿಸಬೇಕಾಗತ್ತೆ. ಉದಾಹರಣೆಗೆ ಆರೋಗ್ಯಕ್ಕಾಗಿ ವೈದ್ಯರು, ಮನೆ ನಿರ್ಮಾಣಕ್ಕಾಗಿ ಅಭಿಯಂತರರು, ಇನ್ನುಳಿದ ಬೇರೆ ಬೇರೆ ಕೆಲಸಕ್ಕಾಗಿ ನಿಪುಣ ಕೆಲಸಗಾರರನ್ನೇ ನಾವು ಅವಲಂಬಿಸಬೇಕಾಗತ್ತೆ. ಯಾಕೆ ಈ ರೀತಿ ಬಂದಿದೆ ಅಂದರೆ ನಮ್ಮ ಬೇಡಿಕೆಗಳು ವೈವಿಧ್ಯಮಯವಾಗಿವೆ. ಹಾಗಾಗಿ ನಾವು ಬೇರೆ ಜನರ ಸೇವೆಗಳನ್ನು ಪಡ್ಕೊಳ್ಬೇಕಾಗತ್ತೆ. ಈಗ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಮನೇಲಿ ಏನಾದರೂ ಕರೆಂಟ್ ಪ್ರಾಬ್ಲಮ್ ಆದರೆ ನಾವು ರಿಪೇರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಫೋನ್ ಮಾಡಿ ಎಲೆಕ್ಟ್ರಿಷಿಯನ್ ಅನ್ನು ಕರೆಸ್ಕೊಳ್ತೇವೆ. ಯಾಕೆ ಕರೆಸ್ಕೊಳ್ತೇವೆ? ಎಲೆಕ್ಟ್ರಿಷಿಯನ್ ಆ ಕ್ಷೇತ್ರದಲ್ಲಿ ನಿಪುಣರಾದವರು, ಕಾರ್ಯ ನೈಪುಣ್ಯತೆಯನ್ನ ಹೊಂದಿದವರು ಅಂತ. ಅದೇ ರೀತಿಯಾಗಿ ನಾವು ನಮ್ಗೆ ಏನು ಬೇಕೋ, ಇವಾಗ ಉದಾಹರಣೆಗೆ ಟೈಲರ್ಗಳ ಉದಾಹರಣೆಯನ್ನು ತಗೊಳ್ಳೋಣ. ಹಳ್ಳಿಯ ಜನ ಒಬ್ರು ಯಾರು ಸಿಂಪಲ್ ಟೈಲರ್ ಆದರೆ ಸಾಕು, ಅವರಿಗೆ ಏನೋ ತಮ್ಮ ಬಟ್ಟೆಗಳನ್ನು ಹೊಲಿಸ್ಕೊಂಡು ಹಾಕೊಂಡ್ಬಿಡ್ತಾರೆ, ಸಿದ್ಧಪಡಿಸ್ಕೊಳ್ತಾರೆ. ಆದರೆ ನಗರವಾಸಿಗಳು ಹಾಗಲ್ಲ. ಅವರ ಬೇಡಿಕೆ ವೈವಿಧ್ಯಮಯವಾಗಿರೋದ್ರಿಂದ ಸ್ಪೆಷಲಿಸ್ಟ್ ಕಡೆ ಹೋಗಿ, ಫ್ಯಾಷನ್ ಡಿಸೈನರ್ಸ್ ಕಡೆ ಹೋಗಿ ತಮ್ಮ ಬಟ್ಟೆಗಳನ್ನು ಸಿದ್ಧ ಮಾಡಿಸ್ಕೊಳ್ತಾರೆ. ಹಾಗಾಗಿ ಆಧುನಿಕ ಕಾಲದಲ್ಲಿ ಕಾರ್ಯ ನೈಪುಣ್ಯತೆಗೆ ಹೆಚ್ಚು ಮಹತ್ವ ಬಂದಿದೆ. ನಾಗರಿಕ ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ವೈವಿಧ್ಯಮಯ ಶ್ರಮ ವಿಭಜನೆ ಕಂಡುಬರುತ್ತೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ವಿಶಿಷ್ಟ ಉದ್ಯೋಗದಲ್ಲಿ ನೈಪುಣ್ಯತೆಯನ್ನು ಹೊಂದಿರ್ತಾನೆ. ಇಂತಹ ಕಾರ್ಯ ನೈಪುಣ್ಯತೆಗೆ ಅವಶ್ಯಕವಾದ ಶಿಕ್ಷಣ ಮತ್ತು ತರಬೇತಿಗಳ ವ್ಯವಸ್ಥೆಯೂ ನಗರಗಳಲ್ಲಿದೆ. ಇವಾಗ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾವು ನೈಪುಣ್ಯತೆಯನ್ನು ಹೊಂದದೇ ಹೋದರೆ ಉದ್ಯೋಗ ದೊರೆಯುವುದೂ ಕೂಡ ಅಷ್ಟೇ ಕಷ್ಟ. ಇವಾಗ ಕಾರ್ಯ ವಿಶೇಷತೆ ತುಂಬ ಹೆಚ್ಚಾಗ್ತಾ ಇದೆ ನಗರಗಳಲ್ಲಿ. ಹಾಗಾಗಿ ಆ ಕಾರ್ಯ ವಿಶೇಷತೆಯನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಶಿಕ್ಷಣ ಮತ್ತು ತರಬೇತಿಗಳನ್ನೂ ಕೂಡ ನಗರಗಳಲ್ಲಿ ಕೊಡಲಾಗುತ್ತೆ. ಆ ವ್ಯವಸ್ಥೆಯೂ ಕೂಡ ಇದೆ. ಆ ತರಬೇತಿಯನ್ನು ಪಡೆದವರು ಕಾರ್ಯ ವಿಶೇಷತೆಯನ್ನು ಹೊಂದಿ ವಿಶಿಷ್ಟವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನಗರ ಸಮುದಾಯಗಳಲ್ಲಿ ಅತಿಯಾದ ಜನಸಂಖ್ಯೆ ಇರ್ತದೆ. ಹೀಗಾಗಿ ಜನರ ನಡುವೆ ಇಲ್ಲಿ ಮಾಧ್ಯಮಿಕ ಸಂಬಂಧಗಳೇ ಹೆಚ್ಚಾಗಿ ಕಂಡುಬರುತ್ತೆ. ಹಳ್ಳಿಗಳಲ್ಲಿ ಪ್ರಾಥಮಿಕ ಸಂಬಂಧಗಳಿದೆ, ನಗರಗಳಲ್ಲಿ ಮಾಧ್ಯಮಿಕ ಸಂಬಂಧಗಳಿದೆ. ಅದೇ ರೀತಿಯಾಗಿ ಔಪಚಾರಿಕ ನಿಯಂತ್ರಣಾ ಸಾಧನಗಳೇ ಇಲ್ಲಿ ಜನರನ್ನ ನಿಯಂತ್ರಿಸುವ ಶಕ್ತಿಗಳಾಗಿ ಕಾರ್ಯ ಮಾಡುತ್ತೆ. ನಗರಗಳಲ್ಲಿ ಔಪಚಾರಿಕ ಸಾಧನಗಳೇ ಬೇಕು ಜನರನ್ನ ನಿಯಂತ್ರಿಸಲಿಕ್ಕೆ. ಕಾನೂನು, ಶಿಕ್ಷಣ, ನ್ಯಾಯಾಲಯ, ಪೊಲೀಸು, ಸೈನ್ಯ ಮೊದಲಾದವುಗಳೇ ಬೇಕು ಜನರನ್ನ ನಿಯಂತ್ರಿಸಲಿಕ್ಕೆ. ಇನ್ನೂ ಒಂದು ವಿಶೇಷ ಅಂದರೆ, ನಗರಗಳಲ್ಲಿ ಒಂದು ನಿರ್ದಿಷ್ಟ ಉದ್ಯೋಗದಲ್ಲಿ ತೊಡಗಿದ ವ್ಯಕ್ತಿಗೆ ಇನ್ನೊಂದು ಉದ್ಯೋಗ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ತಾಂತ್ರಿಕ, ವೈದ್ಯಕೀಯ, ಭದ್ರತಾ ಪಡೆ, ಶಿಕ್ಷಣ, ಬ್ಯಾಂಕು, ಉದ್ದಿಮೆ ಮುಂತಾದ ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ಕಾರ್ಯ ನೈಪುಣ್ಯತೆಗೆ ಹೆಚ್ಚಿನ ಮಹತ್ವ ಬಂದಿರೋದನ್ನು ನಾವು ಕಾಣ್ತೇವೆ.
ಸಾಂಪ್ರದಾಯಿಕ ಪ್ರಾಚೀನ ಸಮಾಜಗಳಲ್ಲಿ ಈ ರೀತಿಯ ಸಂಕೀರ್ಣ ವಿಭಜನೆ ಇರಲಿಲ್ಲ ಅಂತ ಹೇಳಿ. ಸೊ ನಗರಗಳಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ವಿಶಿಷ್ಟ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಖಂಡಿತವಾಗಿಯೂ ಅವನಿಗೆ ಬೇರೆ ಉದ್ಯೋಗ ಬರ್ಲಿಕ್ಕಿಲ್ಲ ಅಂತ. ಯಾಕೆ ಬರುವುದಿಲ್ಲ ಅಂದ್ರೆ ಅವನು ಒಂದು ವಿಶಿಷ್ಟ ಉದ್ಯೋಗದಲ್ಲಿ ಪರಿಣಿತಿಯನ್ನ ಪಡೆದಿರೋದ್ರಿಂದ ಅದೇ ಉದ್ಯೋಗವನ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಉದ್ಯೋಗ ಮಾಡಲಿಕ್ಕೆ ಬೇರೆ ವ್ಯಕ್ತಿ ಪರಿಣಿತಿಯನ್ನ ಪಡೆದಿರ್ತಾನೆ. ಹಾಗಾಗಿ ಒಂದೇ ಉದ್ಯೋಗವನ್ನ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ನಾಗರಿಕ ಸಮಾಜದಲ್ಲಿ ವ್ಯಕ್ತಿಯು ಶ್ರಮ ವಿಭಜನೆಯ ತತ್ವಗಳಿಗೆ ಅನುಗುಣವಾಗಿ ವಿಶಿಷ್ಟ ಕಾರ್ಯದಲ್ಲಿ ತೊಡಗಿ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರೊಂದಿಗೆ ಸಮಾಜದ ಅವಶ್ಯಕತೆಗಳನ್ನೂ ಪೂರೈಸ್ತಾನೆ. ಉದಾಹರಣೆಗೆ ನೋಡಿ, ವಿವಿಧ ಕಾರ್ಖಾನೆಗಳಲ್ಲಿ, ಮಿಲ್ಲುಗಳಲ್ಲಿ, ಬ್ಯಾಂಕು ಮತ್ತು ಇತರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಜನರು ಸ್ವಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವನ್ನೂ ಸಾಧಿಸ್ತಾರೆ. ಅಂದ್ರೆ ಶ್ರಮ ವಿಭಜನೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ನಿಜ. ಕಾರ್ಯ ವಿಶೇಷತೆಗೆ ಮಹತ್ವವೂ ಬರ್ತಾ ಇದೆ. ಜನರು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯವನ್ನೂ ಮಾಡ್ತಾ ಇದ್ದಾರೆ. ನಗರಗಳಲ್ಲಿ ಜನರು ತಮ್ಮ ಕಲ್ಯಾಣಕ್ಕಾಗಿ, ಸ್ವಪ್ರಗತಿಗಾಗಿ ಕೆಲಸ ಮಾಡೋದಲ್ದೇನೆ ಸಮಾಜದ ಪ್ರಗತಿಗೂ ಕಾರ್ಯ ಮಾಡ್ತಾರೆ ಅಂತ. ಉದ್ಯೋಗ ಮಾಡೋದೇನಿದೆ ಇದು ಸ್ವಾರ್ಥಕ್ಕಾಗಿ ಮತ್ತು ಪರಾರ್ಥಕ್ಕಾಗಿ. ಸ್ವಾರ್ಥ ಅಂದ್ರೆ ತನ್ನ ಬೆಳವಣಿಗೆಗಾಗಿ, ಪರಾರ್ಥ ಅಂದ್ರೆ ಇಲ್ಲಿ ಸಮಾಜದ ಬೆಳವಣಿಗೆ, ಸಮಾಜದ ಪ್ರಗತಿಗಾಗಿ ಮಾಡ್ತಾರೆ ಅಂತ. ಉದಾಹರಣೆಗೆ ನೋಡಿ, ಈಗ ಕಾರ್ಖಾನೆಗಳಲ್ಲಾಗ್ಲಿ ಅಥವಾ ಬ್ಯಾಂಕ್ಗಳಲ್ಲಾಗ್ಲಿ ಕೆಲಸ ಮಾಡುವವರು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವವರು ಸಂಬಳವನ್ನ ಪಡ್ಕೊಳ್ತಾರೆ. ಅದು ಸ್ವಾರ್ಥ, ತನ್ನ ಸಂಸಾರಕ್ಕಾಗಿ, ತನ್ನ ಜೀವನಕ್ಕಾಗಿ ಮಾಡ್ಕೊಳ್ತಾರೆ. ಇನ್ನು ಪರಾರ್ಥ ಏನು? ವಿವಿಧ ಜನರಿಗೆ ಸೇವೆಯನ್ನ ಒದಗಿಸ್ತಾರೆ. ಡರ್ಖಿಮ್ ಹೇಳ್ತಾನೆ, ಕೇವಲ ತನ್ನ ಸ್ವಾರ್ಥಕ್ಕಾಗಿ ವ್ಯಕ್ತಿ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ ಅವನಿಂದ ಸಾಮಾಜಿಕ ಏಕತೆಗೆ ಭಂಗ ಆಗುತ್ತೆ, ಸಾಮಾಜಿಕ ಐಕ್ಯತೆ ಒಡೆದು ಹೋಗುತ್ತೆ ಅಂತ. ಅಂದ್ರೆ ಯಾವಾಗ ಜನ ಕೇವಲ ಸ್ವಾರ್ಥ ಭಾವನೆಯಿಂದ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಕೇವಲ ತನಗಾಗಿ ಮಾತ್ರ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಅವತ್ತಿನಿಂದಲೇ ಸಮಾಜದ ಅವನತಿ ಪ್ರಾರಂಭವಾಗುತ್ತೆ, ಸಮಾಜದ ಒಗ್ಗಟ್ಟಿಗೆ ಭಂಗ ಬರುತ್ತೆ ಅಂತ ಹೇಳ್ತಾನೆ ಡರ್ಖೀಮ್. ಇವಾಗ ಶ್ರಮ ವಿಭಜನೆ ಅನ್ನೋದು ಸಮಾಜದಲ್ಲಿ ಒಳ್ಳೆಯದೋ ಕೆಟ್ಟದ್ದೋ ಅನ್ನೋ ಕೆಲವು ಒಂದು ಚರ್ಚೆಗಳು. ಶ್ರಮ ವಿಭಜನೆ ಹೆಚ್ಚಾಗ್ತಾ ಹೋದಂತೆ ಒಳ್ಳೆಯದು, ಪ್ರಗತಿಯೂ ಆಗುತ್ತೆ, ಜೊತೆಗೆ ಕೆಡುಕು ಆಗುತ್ತೆ ಅಂತ. ಸಂಘರ್ಷಗಳು ಉಂಟಾಗುತ್ತೆ ಸಮಾಜದಲ್ಲಿ ಅಂತ. ಬನ್ನಿ, ಹೇಗೆ ಸಂಘರ್ಷಗಳು ಉಂಟಾಗುತ್ತೆ ಸಮಾಜದಲ್ಲಿ ಅಂತ ನೋಡೋಣ. ಶ್ರಮ ವಿಭಜನೆ ಸಂಕೀರ್ಣವೂ ಮತ್ತು ವೈವಿಧ್ಯಮಯವೂ ಆದಂತೆ ಸಮಾಜದಲ್ಲಿ ಸಂಘರ್ಷವು ಅನಿವಾರ್ಯವಾಗಿ ಕಂಡುಬರುತ್ತೆ ಎಂದು ಡರ್ಖೀಮ್ ಹೇಳ್ತಾನೆ. ಶ್ರಮ ವಿಭಜನೆಯ ತತ್ವವನ್ನು ಆಚರಣೆಯಲ್ಲಿ ತರುವಾಗ ಕೆಲವೊಂದು ದೋಷಗಳು ಕಂಡುಬಂದ್ರೆ ಸಂಘರ್ಷಗಳು ಸಹಜವಾಗಿ ಗೋಚರಿಸ್ತವೆ. ಇದನ್ನು ಶ್ರಮ ವಿಭಜನೆಯ ವಿಕೃತ ರೂಪ ಅಂತ ಕರೀತಾನೆ. ಸೊ ಇಲ್ಲಿ ವಿಕೃತ ರೂಪ ಅಂದ್ರೆ ಕೆಟ್ಟ ರೂಪ ಅಂತ, ಸಮಾಜದ ಮೇಲೆ ಪರಿಣಾಮ ಬೀರಬಲ್ಲಂತಹ ಒಂದು ಅಂಶ ಅಂತ. ಸಂಘರ್ಷಗಳು, ಜಗಳಗಳು, ಕಲಹಗಳು ಬರುತ್ತೆ ಅಂತ. ಈಗ ಯಾವಾಗ ಕಲಹಗಳು ಬರುತ್ತೆ ಅಂದ್ರೆ, ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಕಾರ್ಯ ನೈಪುಣ್ಯತೆಯನ್ನ ಹೊಂದಿದಾಗ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಒಬ್ಬರಿಗೆ ಅವಕಾಶ ಕೊಟ್ಟು ಇನ್ನೊಬ್ಬರನ್ನ ವಂಚಿತರನ್ನಾಗಿ ಮಾಡಿದ್ರೆ ಅಲ್ಲಿ ಸಂಘರ್ಷಗಳು ಉಂಟಾಗುತ್ತೆ. ಹಾಗಾಗಿ ಶ್ರಮ ವಿಭಜನೆ ಅತಿಯಾದಂತೆ ಸಂಘರ್ಷಗಳು ಕೂಡ ಹೆಚ್ಚಾಗುತ್ತೆ, ಕಲಹ ಘರ್ಷಣೆಗಳು ಸಮಾಜದಲ್ಲಿ ಹೆಚ್ಚಾಗತ್ತೆ ಅಂತ. ಪ್ರಾಚೀನ ಕಾಲದ ಸಮಾಜದ ಜನರ ಬೇಡಿಕೆಗಳು ನಿಯಮಿತವಾಗಿದ್ವು, ಶ್ರಮ ವಿಭಜನೆಯೂ ಸರಳವಾಗಿತ್ತು. ಹೀಗಾಗಿ ಘರ್ಷಣೆಗಳು ಕಡಿಮೆ ಇತ್ತು. ಸಮಾಜದಲ್ಲಿ ಒಬ್ಬರಿಗೊಬ್ಬರಿಗೆ ಘರ್ಷಣೆಗಳೇ ಬರ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಅವರ ಬೇಡಿಕೆಗಳೇ ಕಡಿಮೆ ಇತ್ತು. ಹಾಗಾಗಿ ಅವರು ತಮ್ಮಲ್ಲಿಯೇ ಬೇಡಿಕೆಗಳನ್ನ ಪೂರೈಸಿಕೊಳ್ತಾ ಇದ್ದದ್ರಿಂದ ಅವರಿಗೆ ಅತಿಯಾದ ಶ್ರಮ ವಿಭಜನೆಯ ಅವಶ್ಯಕತೆಯೇ ಇರಲಿಲ್ಲ. ಆದ್ರೆ ವಿಭಿನ್ನ ಆಸಕ್ತಿಗಳನ್ನ ಹೊಂದಿದ ಜನರು, ವಿಭಿನ್ನ ಬೇಡಿಕೆಗಳನ್ನ ಹೊಂದಿದ ಜನರು ಇವತ್ತಿನ ಆಧುನಿಕ ಶ್ರಮ ವಿಭಜನೆಯನ್ನ ಒಳಗೊಂಡ ಸಮಾಜದಲ್ಲಿ, ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಕಂಡುಬರ್ತಾ ಇರೋದ್ರಿಂದ ಹೋರಾಟ ಅಥವಾ ಘರ್ಷಣೆಗಳು ಅನಿವಾರ್ಯವಾಗುತ್ತೆ. ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ, ನಾನು ಇನ್ನೊಬ್ಬರಿಗೇನು ಕಡಿಮೆ ಇಲ್ಲ, ಅವನಷ್ಟೇ ಪರಿಣಿತಿ ನನ್ನಲ್ಲೂ ಇದೆ, ಅವನಷ್ಟೇ ಯೋಗ್ಯತೆ ನನ್ನಲ್ಲೂ ಇದೆ, ಹಾಗಾಗಿ ನಾನು ಈ ಕೆಲಸಕ್ಕೆ ಅರ್ಹ ಅಂತಹ ಭಾವನೆಗಳು ಬಂದಾಗ ಘರ್ಷಣೆಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಸೊ ಎಲ್ಲಿ ಕಾರ್ಯ ನೈಪುಣ್ಯತೆ, ಕಾರ್ಯ ವಿಶೇಷತೆ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ಘರ್ಷಣೆಗಳು ಖಂಡಿತವಾಗಿಯೂ ಕಂಡುಬರುತ್ತೆ.
ಇನ್ನು ಶ್ರಮ ವಿಭಜನೆಯ ಪರಿಣಾಮವನ್ನ ನೋಡೋದಾದ್ರೆ, ಸಮಾಜದ ಮೇಲೆ, ವೈಯಕ್ತಿಕವಾಗಿ ವ್ಯಕ್ತಿಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಶ್ರಮ ವಿಭಜನೆಯಿಂದ ಸಮಾಜದಲ್ಲಿ ಒಳಿತೂ ಆಗುತ್ತೆ, ಹಾಗೆ ಕೆಡಕುಗಳೂ ಆಗುತ್ತೆ. ಕೆಲವೊಂದ್ಸಲ ಶ್ರಮ ವಿಭಜನೆ ಒಳ್ಳೆಯದೂ ಹೌದು, ಹಾಗೆ ಶ್ರಮ ವಿಭಜನೆಯಿಂದ ಸಮಾಜದ ಅವನತಿ ಅಥವಾ ಪ್ರಗತಿ ಕುಂಠಿತವಾಗಬಹುದು ಅಂತ. ಕೆಲಸಗಳನ್ನ ಹಂಚಿಕೊಂಡು ಎಲ್ಲರೂ ಸಹಕಾರದಿಂದ ಮಾಡಿದರೆ ಜನರು ಸುಖ ಸಂತೋಷದ ಜೀವನವನ್ನ ನಡೆಸಬಹುದು, ಸಮಾಜದಲ್ಲಿ ನೆಮ್ಮದಿ ಕಂಡು ಬರಬಹುದು. ಆದರೆ ಕೆಲವೊಂದು ಸಲ ಅತಿಯಾದ ಶ್ರಮ ವಿಭಜನೆಯಿಂದಾಗಿ ಸಮಾಜದಲ್ಲಿ ಸಂಘರ್ಷಗಳು ಉಂಟಾಗಬಹುದು. ಸಂಘರ್ಷಗಳು ಉಂಟಾದರೆ ಖಂಡಿತವಾಗಿಯೂ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ ಹಾಳಾಗುತ್ತೆ. ಇದರಿಂದಾಗಿ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗಬಹುದು, ಸಾಮಾಜಿಕ ವಿಘಟನೆ ಉಂಟಾಗಬಹುದು. ಇನ್ನು ಜನಸಂಖ್ಯೆಯ ಹೆಚ್ಚಳವೇ ಶ್ರಮ ವಿಭಜನೆಯ ಮೂಲ ಕಾರಣ ಅಂತ ಹೇಳಿ ಡರ್ಖೀಮ್ ಹೇಳ್ತಾನೆ. ಯಾಕೆ ಅಂದ್ರೆ ಜನಸಂಖ್ಯೆ ಬೆಳೆದಂತೆ ಶ್ರಮ ವಿಭಜನೆ ಅವಶ್ಯಕವಾಯಿತು. ಜನರು ವಿವಿಧ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಂಡ್ರು, ಇದರಿಂದ ಉತ್ಪಾದನೆಯೂ ಹೆಚ್ಚಾಯಿತು, ಸಾಮಾಜಿಕ ಪ್ರಗತಿಯೂ ಸಾಧ್ಯವಾಯಿತು. ಇದರೊಂದಿಗೆ ಜನರು ತಮ್ಮದೇ ಆದ ಪ್ರತ್ಯೇಕ ಸಮೂಹಗಳನ್ನು ಕಟ್ಕೊಂಡ್ರು. ಸಮೂಹಗಳು ಪ್ರತ್ಯೇಕವಾಗ್ತಾ ಹೋದಂತೆ ಸಮಾಜದಲ್ಲಿ ಐಕ್ಯತೆ, ಒಗ್ಗಟ್ಟು ಕಡಿಮೆ ಆಯಿತು ಅಂತ. ಶ್ರಮ ವಿಭಜನೆ ಹೆಚ್ಚಾಗಿದ್ದರಿಂದ, ಕಾರ್ಯನೈಪುಣ್ಯತೆ ಬಂದದ್ರಿಂದ ಸಮಾಜದ ಪ್ರಗತಿ ಆಗ್ತಾ ಇದೆ, ಒಂದು ಕಡೆ ಒಳ್ಳೆಯದಾಗ್ತಾ ಇದೆ, ಇನ್ನೊಂದು ಕಡೆ ಸಂಘರ್ಷಗಳು ಹೆಚ್ಚಾಗ್ತಾ ಇದೆ, ಸಾಮಾಜಿಕ ಐಕ್ಯತೆ ಅಥವಾ ಸಮಾಜದಲ್ಲಿ ಒಗ್ಗಟ್ಟು ಕಡಿಮೆ ಆಗ್ತಾ ಇದೆ. ಆದರೆ ಉದ್ಯೋಗಕ್ಕಾಗಿ ಮತ್ತು ತಮ್ಮ ಬೇಡಿಕೆಗಳ ಪೂರೈಕೆಗಾಗಿ ಜನರಲ್ಲಿ ಪರಸ್ಪರ ಸಹಕಾರ ಅವಶ್ಯಕವಾಯಿತು. ಇದನ್ನು ಸಾಧಿಸಲು ಕೆಲವು ನಿಯಮಗಳನ್ನು ಸೃಷ್ಟಿಸಲಾಯಿತು. ಸೇವೆ ಮತ್ತು ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಕರಾರು ಒಪ್ಪಂದಗಳು ಬೇಕಾದವು. ಇವುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಾಚರಣೆಗೆ ತರಬೇಕಾದ್ರೆ ನೈತಿಕ ಒಪ್ಪಂದವೂ ಅವಶ್ಯಕವಾಯಿತು. ಶ್ರಮ ವಿಭಜನೆಯು ನೈತಿಕ ನೆಲೆಗಟ್ಟುಗಳ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾನೆ ಡರ್ಖೀಮ್. ಅಂದ್ರೆ ಶ್ರಮ ವಿಭಜನೆ ಅನ್ನೋದು ನೈತಿಕತೆಯ ಮೇಲೆ ಆಧಾರವಾಗಿರುತ್ತೆ. ಕೆಲಸಗಳನ್ನು ಹಂಚಿಕೊಡುವಾಗ ನೈತಿಕ ನಿಯಮಗಳು ಅವಶ್ಯಕ ಅನ್ನೋದು ಡರ್ಖೀಮನ ಒಂದು ಅಭಿಪ್ರಾಯ. ಹೀಗೆ ಪ್ರಾಚೀನ ಸಮಾಜದಲ್ಲಿ ಅತ್ಯಂತ ಸರಳವಾಗಿದ್ದಂತಹ ಶ್ರಮ ವಿಭಜನೆ ಸಮಾಜ ಬೆಳೀತಾ ಹೋದಂತೆ ಸಂಕೀರ್ಣವಾದಂತೆ ಶ್ರಮ ವಿಭಜನೆಯೂ ಸಂಕೀರ್ಣವಾಯಿತು, ಕಾರ್ಯವಿಶೇಷತೆಗೆ ಹೆಚ್ಚು ಮಹತ್ವ ಬಂದಿದೆ. ಇವತ್ತು ಆಧುನಿಕ ಕಾಲದಲ್ಲಿ ಎಷ್ಟೊಂದು ಕಾರ್ಯ ನೈಪುಣ್ಯತೆಗೆ ಮಹತ್ವ ಇದೆ ಅಂತಂದ್ರೆ, ಚಿಕ್ಕ ಪುಟ್ಟ ಕ್ಷೇತ್ರದಲ್ಲಿಯೂ ಪರಿಣಿತಿಯನ್ನ ಹೊಂದಿದಂಥವರನ್ನ ನಾವು ಕಾಣ್ತೇವೆ, ಸ್ಪೆಷಲಿಸ್ಟ್ ಅಂತ ಕರೀತೇವೆ. ಸಾಮಾನ್ಯವಾಗಿ ಸ್ಪೆಷಲಿಸ್ಟ್ ಅನ್ನೋ ಪದವನ್ನ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಕೇಳಿರ್ತೀರಿ ಅನ್ಕೊಳ್ತಾನೆ. ಸ್ಪೆಷಲಿಸ್ಟ್ ಅಂದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಗ್ಗೆ ಕೇಳಿರ್ತೀರಾ ನೀವು. ಮಾನವನ ಒಂದೊಂದು ಅಂಗಾಂಗಕ್ಕೂ ಸ್ಪೆಷಲಿಸ್ಟ್ಗಳಿದ್ದಾರೆ. ಕಣ್ಣು, ಕಿವಿ, ಮೂಗು ತಜ್ಞರು, ಹಾಗೆಯೇ ಹೃದಯ ರೋಗ ತಜ್ಞರಿದ್ದಾರೆ, ಚಿಕ್ಕ ಮಕ್ಕಳ ತಜ್ಞರಿದ್ದಾರೆ, ಸ್ತ್ರೀ ರೋಗ ತಜ್ಞರಿದ್ದಾರೆ, ಮೂಳೆ ತಜ್ಞರಿದ್ದಾರೆ, ಆರ್ಥೋಪಿಡಿಷಿಯನ್ಸ್ ಇದ್ದಾರೆ. ಹೀಗೆ ಪ್ರತಿಯೊಂದು ಮಾನವನ ಅಂಗಾಂಗಕ್ಕೂ ವಿಶೇಷ ತಜ್ಞರಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಎಷ್ಟು ಕಾರ್ಯ ನೈಪುಣ್ಯತೆ ಬೆಳೀತಾ ಇದೆ ಆಧುನಿಕ ಕಾಲದಲ್ಲಿ ಅಂದ್ರೆ, ಮಾನವನ ದೇಹದ ಎಡಭಾಗದ ಅಂಗಾಂಗಗಳ ಸ್ಪೆಷಲಿಸ್ಟ್ ಬೇರೆ ಇದ್ದಾರೆ, ಬಲಭಾಗದ ಅಂಗಾಂಗಗಳ ಸ್ಪೆಷಲಿಸ್ಟ್ ಬೇರೆ ಇದ್ದಾರೆ. ಅಂದ್ರೆ ಎಷ್ಟು ವಿಶೇಷತೆ ಅಂತ. ಯಾಕೆ ಇಷ್ಟೊಂದು ವಿಶೇಷತೆ ಬಂತು ಅಂದ್ರೆ, ಜನರ ಬೇಡಿಕೆಗಳು ಹೆಚ್ಚಾಗಿದೆ, ಆಸಕ್ತಿಗಳು ಹೆಚ್ಚಾಗಿದೆ, ಅಭಿರುಚಿಗಳು ವೈವಿಧ್ಯಮಯವಾಗಿದೆ. ಈ ಉದಾಹರಣೆಗೆ ನೋಡಿ, ನಾವೇ ಕೂಡ ಒಂದು ಚಿಕ್ಕ ಪುಟ್ಟ ರೋಗ ಬಂದರೂ ಕೂಡ MBBS ಡಾಕ್ಟರ್ ಹತ್ರ ಯಾರು ಹೋಗೋದಿಲ್ಲ. ಇವತ್ತು ಸ್ಪೆಷಲಿಸ್ಟ್ಗಳನ್ನು ಹುಡ್ಕೊಂಡು ಹೋಗ್ತೀವಿ. ನಮಗೇನು ಪ್ರಾಬ್ಲಮ್ ಆಗಿದೆ, ಆ ರೋಗದ ವೈದ್ಯರು ಯಾರು ಅಂತ ಹುಡ್ಕೊಂಡು ಹೋಗ್ತೀವಿ. ಅವರ ಹತ್ರ ಬೇಕಾದಷ್ಟು ಕ್ಯೂ ಇರಲಿ, ಬೇಕಾದಷ್ಟು ಅವರ ಫೀಸ್ ಇರಲಿ, 2-3 ದಿವಸ ಬಿಟ್ಟು ಅಪಾಯಿಂಟ್ಮೆಂಟ್ ಸಿಗೋದಾದ್ರೂ ಕೂಡ ಅವರನ್ನೇ ಹುಡ್ಕೊಂಡು ಹೋಗ್ತೀವಿ. ಇದು ನಮ್ಮ ಒಂದು ಅಪೇಕ್ಷೆ ಹೆಚ್ಚಾಗಿರೋದು. ಹೀಗಾಗಿ ಅವರು ಸ್ಪೆಷಲಿಸ್ಟ್ಗಳು ಇನ್ನಷ್ಟು ಹುಟ್ಕೊಳ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ, ಬರುವ ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರ ತಗೊಳ್ಳಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಹಲವಾರು ವಿಶೇಷ ತಜ್ಞರು ಇವತ್ತು ಹುಟ್ಕೊಳ್ತಾ ಇದ್ದಾರೆ. ವಿಶೇಷ ತಜ್ಞರು, ವಿಶೇಷತೆ ಹೆಚ್ಚಾಗಲಿಕ್ಕೆ ಕಾರಣ ಅಂದ್ರೆ ಮಾನವರ ಬೇಡಿಕೆಗಳು ಹೆಚ್ಚಾಗಿರೋದು. ಇದು ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ. ಪ್ರಾಚೀನ ಕಾಲದಲ್ಲಿ ಜನರ ಬೇಡಿಕೆಗಳು ತುಂಬಾ ಸರಳವಾಗಿತ್ತು, ಮಿತವಾಗಿದ್ವು, ಕಡಿಮೆ ಇದ್ವು. ಹಾಗಾಗಿ ಆವಾಗ ಕಾರ್ಯ ವಿಶೇಷತೆ ಏನೂ ಇರಲಿಲ್ಲ. ಸಮಾಜ ಸಂಕೀರ್ಣವಾದಂತೆ, ಜನರ ಬೇಡಿಕೆಗಳು ಹೆಚ್ಚಾದಂತೆ, ಜನರ ಬೇಡಿಕೆಗಳು
ವೈವಿಧ್ಯಮಯವಾದಂತೆ ಶ್ರಮ ವಿಭಜನೆಯೂ ಕೂಡ ಸಂಕೀರ್ಣವಾಗಿದೆ, ಕಾರ್ಯನೈಪುಣ್ಯತೆಯೂ ಕೂಡ ಹೆಚ್ಚಾಗಿದೆ. ಆದರೆ ಶ್ರಮ ವಿಭಜನೆ ಅನ್ನೋದು ನೈತಿಕ ನೆಲೆಗಟ್ಟುಗಳ ಮೇಲೆಯೇ ನಿಂತಿರ್ತದೆ ಅಂತ ಹೇಳ್ತಾನೆ ಡರ್ಕೀಮ್. ಹೀಗೆ ಡರ್ಕೀಮನ ಶ್ರಮ ವಿಭಜನೆ ಸಿದ್ಧಾಂತವು ಸಮಾಜಶಾಸ್ತ್ರಕ್ಕೆ ಮತ್ತು ಸಾಮಾಜಿಕ ಚಿಂತನೆಯ ಕ್ಷೇತ್ರಕ್ಕೆ ಒಂದು ಮಹತ್ತರ ಕೊಡುಗೆ ಅಥವಾ ಕಾಣಿಕೆ ಅಂತ ಹೇಳಿ ನಾವು ಹೇಳ್ಬಹುದು. ವಿದ್ಯಾರ್ಥಿಗಳೇ, ಇನ್ನಷ್ಟು ಸಮಾಜಶಾಸ್ತ್ರದ ವಿಡಿಯೋಗಳನ್ನು ವೀಕ್ಷಿಸಲಿಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಸೋಷಿಯಲ್ ವೇವ್ಸ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.